ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ 14 ಜನ ಆರೋಪಿಗಳನ್ನು ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಿತು. ಅರ್ಥಾತ್ ನ್ಯಾಯಾಂಗ ಬಂಧನವನ್ನು ವಿಧಿಸಿತ್ತು. ಈ ಬೆನ್ನಲ್ಲೇ ಡಿ ಗ್ಯಾಂಗ್ನ ಲೇಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿ ಇವತ್ತಿಗೆ 2 ದಿನ. ಆರೋಪಿಗಳಿರುವಂತಹ ಬ್ಯಾರಕ್ನಲ್ಲಿ ಡಿ ಗ್ಯಾಂಗ್ನ ಲೇಡಿ ಇದ್ದಾರೆ. ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಂತಹ ಪವಿತ್ರ ಗೌಡಗೆ ಜೈಲಿನಲ್ಲಿ ಸಾಮಾನ್ಯವಾಸ. ಬೇರೆ ಖೈದಿಗಳ ಜೊತೆಗೆ ಮಾತನಾಡದೆ ಮೌನವಾಗಿದ್ದಾರಂತೆ ಪವಿತ್ರ ಗೌಡ. ರಾತ್ರಿ ಜೈಲಿನಲ್ಲಿ ಕೊಟ್ಟಂತಹ ಊಟವನ್ನು ಕೂಡ ಪವಿತ್ರ ಗೌಡ ಮಾಡಿಲ್ವಂತೆ. ಜೈಲು ಸೇರಿದ ನಂತರ ಪವಿತ್ರ ಗೌಡಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಕರಣದ A1 ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ. 12 ದಿನಗಳ ಕಾಲ ಪೊಲೀಸ್ ತನಿಖೆಯನ್ನು ಎದುರಿಸಿ ತದನಂತರ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ವಿಧಿಸಿರುವಂಥದ್ದು. ಈಗ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಒಂದು ಸೆಲ್ಲಿನಲ್ಲಿ 4 ಜನ ಕೈದಿಗಳಿದ್ದಾರೆ. ಆ ಕೈದಿಗಳ ಪೈಕಿ ವಿಚಾರಣಾಧೀನ ಕೈದಿಯಾಗಿ ಪವಿತ್ರ ಗೌಡ ಅವರು ಕೂಡ ಇರುವಂಥದ್ದು. ಆ ವಾತಾವರಣಕ್ಕೆ ಒಗ್ಗಿಕೊಳ್ಳುವುದಕ್ಕೆ ಪವಿತ್ರ ಗೌಡಗೆ ಕಷ್ಟ ಆಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕಾರಣ ಜೈಲಿನಿಂದ ಹೊರಗೆ ಅವರು ಹೈಫೈ ಲೈಫನ್ನು ಲೀಡ್ ಮಾಡಿದ್ರು, ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡಿದ್ರು. ಈಗ ಏಕಾಏಕಿಯಾಗಿ ಈ ವಾತಾವರಣಕ್ಕೆ ಹೋಗ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಕಾಣಿಸುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಂಬರೀಷ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಷ್, ಕಾನೂನು ಎಲ್ಲರಿಗೂ ಒಂದೇ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಈಗ ಪವಿತ್ರ ಗೌಡ ಇರುವಂಥದ್ದು. ಹೇಗಿದೆ ಅವರ ಸೆರೆಮನೆ ವಾಸ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಖಂಡಿತ ಪ್ರೇಮ್, ಈಗಾಗಲೇ ಚಿತ್ರದುರ್ಗ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಪಾಲಾಗಿ 2 ದಿನ ಆಗಿದೆ ಪವಿತ್ರ ಗೌಡ. ಈಗಾಗಲೇ ಪವಿತ್ರ ಗೌಡಗೆ ಬಿ ಬ್ಯಾರಕ್ ನ ಸೆಲ್ ನಲ್ಲಿ ಸುಮಾರು ಬೇರೆ ಬೇರೆ ವಿಚಾರಣಾಧೀನ ಕೈದಿಗಳಂದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಬಂದಂತಹ 8 ಜನ ಮಹಿಳಾ ಕೈದಿಗಳ ಜೊತೆ ಈಗ ಪವಿತ್ರ ಗೌಡರನ್ನ ಬಿಟ್ಟಿರುವಂತದ್ದು. 2 ದಿನ ಜೈಲು ಸೇರಿದ್ರು ಸಹ ಯಾರ ಜೊತೆನೂ ಸಹ ಮಾತಾಡ್ತಿಲ್ಲ. ಜೊತೆಗೆ ಐಷಾರಾಮಿ ಜೀವನ ಮಾಡ್ಕೊಂಡು ಬದುಕ್ತಾ ಇದ್ದಂತಹ ಪವಿತ್ರ ಗೌಡ ಜೈಲಿನಲ್ಲಿ ಕೊಡುವಂತಹ ಊಟ ತಿಂಡಿ ಸಹ ತಿನ್ನಕ್ಕಾಗದೆ ಒಂದ್ ರೀತಿ ಪರದಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ನಿನ್ನೆ ಅವರ ಪೋಷಕರು ಏನು ಪವಿತ್ರ ಗೌಡನ ಭೇಟಿ ಮಾಡೋ ಸಂದರ್ಭದಲ್ಲೂ ಸಹ ಪೋಷಕರ ನೋಡಿದ ತಕ್ಷಣ ಕಣ್ಣೀರ್ ಹಾಕಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿರುತ್ತದ್ದು. ಅಂದ್ರೆ ಅಲ್ಲಿನ ಜೈಲಿನ ಒಂದು ವಾತಾವರಣಕ್ಕೆ ಪವಿತ್ರ ಗೌಡಗೆ ಹೊಂದ್ಕೊಳಕ್ಕಾಗ್ತಿಲ್ಲ. ಮತ್ತು ಜೈಲಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕೈದಿಗಳಿಗೆ ಕೊಟ್ಟಂತಹ ಊಟವನ್ನ ಕೊಡ್ತಾ ಇದ್ದಾರೆ, ಆದ್ರೆ ಆ ಊಟ ಸಹ ಮಾಡಕ್ ಆಗ್ತಿಲ್ಲ ಅನ್ನೋ ಮಾಹಿತಿ ನಿನ್ನೆ ಪೋಷಕರು ಹೋಗ್ಬೇಕಾದ್ರೆ ಅಂತ ಒಂದು ಮಾಹಿತಿ ಕೊಟ್ಟಿರೋದು. ಅಂದ್ರೆ ಜೈಲಿನ ಹೊರಗಡೆ ಸಾಮಾನ್ಯವಾಗಿ ಯಾರಿಗೂ ಸಹ VIP ಟ್ರೀಟ್ಮೆಂಟ್ಗಳು ಸಿಗಲ್ಲ, ಕೆಲವೊಂದು ಬಾರಿ ಮಾತ್ರ ಅಲ್ಲಿ ವ್ಯವಸ್ಥೆ ಆಗ್ತದೆ ಅಂತ ಒಂದು ಮಾಹಿತಿ ಇರ್ತದೆ. ಆದ್ರೆ ಪವಿತ್ರ ಗೌಡ ಹೋಗಿರುವಂತದ್ದು ಪ್ರಕರಣದಲ್ಲಿ ಈಗಾಗಲೇ ಅವರ ಜೊತೆ ಇರುವಂತಹವರು ಸಹ ಬೇರೆ ಬೇರೆ ಪ್ರಕರಣಗಳಲ್ಲಿ ಬಂದಿರುವಂತಹ ಮಹಿಳಾ ಕೈದಿಗಳಾಗಿದ್ದಾರೆ. ಹಾಗಾಗಿ ಅವರು ಸಹ ಮಾತಾಡಕ್ಕೆ ಪ್ರಯತ್ನ ಪಟ್ಟರು ಸಹ ಮಾತಾಡಿಲ್ಲ ಅನ್ನೋದು ಜೈಲು ಮೂಲಗಳ ಮಾಹಿತಿ ಲಭ್ಯ ಆಗಿರುವಂತದ್ದು. ಇನ್ನು ಈ ಪ್ರಕರಣದಲ್ಲಿ ಸಾಕಷ್ಟು ಅಂದ್ರೆ ಜೈಲಿನ ಹೊರಗಡೆ ಹೋದ ನಂತರ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ದಾರೆ. ಈಗೇನಾದ್ರೂ ಪಶ್ಚಾತ್ತಾಪ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಪಶ್ಚಾತ್ತಾಪನ ಹಾಕ್ತಾ ಇದೆಯಾ ಅಥವಾ ಕೊಲೆಗೆ ಈ ರೀತಿ ನನ್ನ ಜೀವನದಲ್ಲಿ ಆಯ್ತು ಅನ್ನೋ ಪಶ್ಚಾತ್ತಾಪ ಕಾಡ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಮ್ಮ ದೇಶದ ಕಾನೂನು ಮತ್ತು ಶಿಕ್ಷೆಯ ವ್ಯವಸ್ಥೆ ಇರೋದೇ ಹಾಗೆ. ಅಂದರೆ ಮನ ಪರಿವರ್ತನೆ ಆಗಬೇಕು, ತಾನು ಮಾಡಿದ ತಪ್ಪಿಗೆ ಆತ ಪಶ್ಚಾತ್ತಾಪ ಪಡಬೇಕು, ಮುಂದಿನ ದಿನಗಳಲ್ಲಿ ಆತ ಮತ್ತೊಮ್ಮೆ ಇಂಥ ತಪ್ಪನ್ನು ಮಾಡಬಾರ್ದು. ಆ ರೀತಿ ನಮ್ಮ ಕಾನೂನು ಮತ್ತು ಶಿಕ್ಷೆಯ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಅವರಿಗೆ ಪಶ್ಚಾತ್ತಾಪ ಕಾಡಿರೋದ್ರಲ್ಲಿ ಅನುಮಾನ ಏನಿಲ್ಲ.